ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನೀವೇನಾದ್ರೂ ಬೆಂಗಳೂರಲ್ಲಿದ್ರೆ ಬೆಂಗಳೂರು ಟ್ರಾಫಿಕ್ ನ ನೀವು ನೋಡಿರ್ತೀರಾ. ಹಾಗೆ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿರೋ ತರ VAC ಮತ್ತೆ MNL ಅಂತ ಹೊಸ ಟ್ರಾಫಿಕ್ ಸಿಗ್ನಲ್ಸ್ ಗಳು ಬಂದಿದೆ. ಏನಿದು ಹೊಸ ಟ್ರಾಫಿಕ್ ಸಿಗ್ನಲ್ಸ್ ಗಳು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೊದಲೆಲ್ಲ ಹೇಗಿತ್ತು ಅಂತ ಅಂದ್ರೆ ಟ್ರಾಫಿಕ್ ಪೊಲೀಸ್ ಏನಿರ್ತಾರೆ ಅವರು ಸರ್ಕಲ್ ಸೆಂಟರ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ತಿದ್ರು. ಎಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಎಲ್ಲಿ ಜಾಸ್ತಿ ವೆಹಿಕಲ್ಸ್ ಇರುತ್ತೆ, ಆ ಒಂದು ವೆಹಿಕಲ್ಸ್ ನ ಮೂವ್ ಆಗೋದಕ್ಕೆ ಬಿಟ್ಟು ಬೇರೆ ಕಡೆ ಇರುವಂತಹ ವೆಹಿಕಲ್ಸ್ ನ ಸ್ಟಾಪ್ ಮಾಡಿಸ್ತಿದ್ರು. ಆದ್ಮೇಲೆ ಟ್ರಾಫಿಕ್ ಸಿಗ್ನಲ್ಸ್ ಗಳು ಬಂತು. ಸೊ ರೆಡ್, ಆರೆಂಜ್, ಗ್ರೀನ್ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ಸಿಗ್ನಲ್ಸ್ ಗಳನ್ನ ತಗೊಂಡ್ ಬಂದ್ರು. ಆದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಆಗಿದೆ ATC ಮೋಡ್ ಗೆ. ನಿಮ್ಗೆ ಗೊತ್ತಿರುತ್ತೆ, ಟೈಮರ್ ನ ಫಿಕ್ಸ್ ಮಾಡ್ತಾರೆ ಈ ಒಂದು ಸಿಗ್ನಲ್ಸ್ ಪಕ್ಕದಲ್ಲಿ. ಸೊ ಇದು 60 ಸೆಕೆಂಡ್, 120 ಸೆಕೆಂಡ್ ಈ ರೀತಿ ಇರುತ್ತೆ. ಸೊ ಯಾವಾಗ ಅದು ಹೆಚ್ಚು ಸೆಕೆಂಡ್ಸ್ ಇರುತ್ತೆ ಅವಾಗ ನಾವು ಕೂಡ ಇಂಜಿನ್ ಆಫ್ ಮಾಡ್ತಿದ್ವಿ. ಇನ್ನೇನು 20 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅನ್ಬೇಕಾದ್ರೆ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಿದ್ವಿ. ಸೊ ಇದಾದ್ಮೇಲೆ ಇವಾಗ ಬಂದಿರುವಂತಹ ಹೊಸ ಅಪ್ಡೇಟ್ VAC ಸಿಗ್ನಲ್ಸ್. VAC ಅಂತ ಅಂದ್ರೆ ವೆಹಿಕಲ್ ಆಕ್ಟಿವೇಟೆಡ್ ಕಂಟ್ರೋಲ್ ಅಂತ. ಈ ಒಂದು ಸಿಸ್ಟಮ್ ಏನಿದೆ ಇದು ಫುಲ್ AI ಪವರ್ಡ್ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದರಲ್ಲಿ AI ಕ್ಯಾಮ್ರಾಸ್ ಮತ್ತೆ AI ಸೆನ್ಸರ್ಸ್ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ, ಈಗ ಒಂದು 2 ರೋಡ್ ಇರುತ್ತೆ, ಅದರಲ್ಲಿ ಹೆಚ್ಚು ಟ್ರಾಫಿಕ್ ಎಲ್ಲಿದೆ, ಹೆಚ್ಚು ವೆಹಿಕಲ್ ಡೆನ್ಸಿಟಿ ಎಲ್ಲಿದೆ, ಸೊ ಅದನ್ನ ಅಬ್ಸರ್ವ್ ಮಾಡುತ್ತೆ. ಅದಕ್ಕೆ ಗ್ರೀನ್ ಲೈಟ್ ನ ಕೊಡುತ್ತೆ. ಹಾಗೆ ಎಲ್ಲಿ ವೆಹಿಕಲ್ ಡೆನ್ಸಿಟಿ ಕಮ್ಮಿ ಇರುತ್ತೆ ಅಲ್ಲಿ ರೆಡ್ ಲೈಟ್ ನ ಕೊಡುತ್ತೆ. ಈ ರೀತಿಯಾಗಿ ಈ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಕೆಲಸ ಮಾಡುತ್ತೆ. ಸೊ ಇದೊಂದು ಒಳ್ಳೆ ವಿಷಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿತ್ತು ಅದನ್ನ ಈ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ತಗೊಂಡ್ಬಂದಿರೋದು ಇನ್ನ ಟ್ರಾಫಿಕ್ ಕಂಟ್ರೋಲ್ ನ ನೀಟಾಗಿ ಮಾಡುತ್ತೆ, ತುಂಬಾ ಚೆನ್ನಾಗಿ ಮಾಡುತ್ತೆ. ಈ ಒಂದು VAC ಜೊತೆಗೆ MNL ಕೂಡ ನಾವು ನೋಡ್ತೀವಿ. MNL ಅಂತಂದ್ರೆ ಮ್ಯಾನ್ಯುಯಲ್ ಅಂತ. ಸೊ ಇಲ್ಲಿ ಟ್ರಾಫಿಕ್ ಪೊಲೀಸೇ ಇರ್ತಾರೆ, ಅವರು ನೋಡ್ತಾರೆ ಎಲ್ಲಿ ವೆಹಿಕಲ್ಸ್ ಡೆನ್ಸಿಟಿ ಜಾಸ್ತಿ ಇದೆ, ಎಲ್ಲಿ ಟ್ರಾಫಿಕ್ ಗ್ರೀನ್ ಕೊಡ್ಬೇಕು, ರೆಡ್ ಕೊಡ್ಬೇಕು, ಅದನ್ನ ಮ್ಯಾನ್ಯುಯಲ್ ಆಗಿ ಮಾಡ್ತಾರೆ. ಸೊ ಈ ರೀತಿ 2 ಮೋಡ್ ಗಳನ್ನ ನಾವ್ ಇವಾಗ ನೋಡ್ತಾ ಇದೀವಿ. ಇದರಿಂದ ಕೆಲವು ಒಂದು ಕಡೆ ಡಿಸ್ಅಡ್ವಾಂಟೇಜ್ ಗಳು ಆಗಿತ್ತು. ಏನು ಅಂತ ಅಂದ್ರೆ, ಫಸ್ಟ್ ಎಲ್ಲ ನಾವು ಟೈಮರ್ ಗೆ ಅಡಾಪ್ಟ್ ಆಗಿದ್ವಿ. ಟೈಮರ್ ತುಂಬಾ ಜಾಸ್ತಿ ಇತ್ತು ಅಂತ ಅಂದಾಗ ವೆಹಿಕಲ್ ಆಫ್ ಮಾಡ್ತಿದ್ವಿ. ಇನ್ನೇನ್ ಟೈಮರ್ ಮುಗೀತಿದೆ ಅಂತ ಅಂದಾಗ ವೆಹಿಕಲ್ ಆನ್ ಮಾಡಿ ಮೂವ್ ಮಾಡ್ತಿದ್ವಿ. ಸೊ ಈ ರೀತಿ ಅಡಾಪ್ಟ್ ಆಗಿರೋದ್ರಿಂದ ಇದಕ್ಕೆ ನಾವು ಅಡಾಪ್ಟ್ ಆಗೋದು ತುಂಬಾನೇ ಕಷ್ಟ ಆಗ್ತಿತ್ತು. ಸೊ ಯಾವಾಗ ಗ್ರೀನ್ ಬರುತ್ತೆ, ಯಾವಾಗ ರೆಡ್ ಬರುತ್ತೆ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅದಕ್ಕೂ ಕೂಡ ಇವಾಗ ಸೊಲ್ಯೂಷನ್ ತಂದಿದ್ದಾರೆ. ಈ ಒಂದು VAC ಒಂದು ಸಿಗ್ನಲ್ಸ್ ಏನಿರುತ್ತೆ ಅದ್ರ ಜೊತೆಗೆ ಟೈಮರ್ ನ ಕೂಡ ನಾವ್ ಇವಾಗ ನೋಡ್ತಾ ಇದೀವಿ. ಸೀರಿಯಸ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏನೇನೋ ಮಾಡ್ತಾ ಇದೀವಿ, ಬಟ್ ಅದನ್ನ ಟ್ರಾಫಿಕ್ ಕಂಟ್ರೋಲ್ ಗೆ ಯೂಸ್ ಮಾಡ್ತಿರೋದು ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನೊಂದೇನು ಅಂತಂದ್ರೆ, ನಮ್ಮ ಒಂದು ಗಾಡಿಗಳ ಮೇಲೆ ಫೈನ್ ಇದೆಯಾ ಇಲ್ವಾ ಅಂತ ನಾವು ನೋಡೋದಾದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ತಿದ್ವಿ, ಅದರಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರೇನೆ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ನಮ್ಮ ಒಂದು ಟ್ರಾಫಿಕ್ ಫೈನ್ಸ್ ನ ಕೂಡ ನೋಡಬಹುದು. ಹಾಗೆ ನೀವೇನಾದ್ರೂ ಫೈನ್ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ರೆ ಪೇ ಮಾಡಿ ಫೈನ್ ನ ಕ್ಲಿಯರ್ ಕೂಡ ಮಾಡ್ಕೊಬಹುದು. ಸೊ ಇದು ಒಂದು ಅಪ್ಡೇಟ್ ಕೂಡ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ಬಂದಿದೆ. ಇದಾಗಿತ್ತು ನ್ಯೂ AI ಪವರ್ಡ್ ಟ್ರಾಫಿಕ್ ಸಿಗ್ನಲ್ಸ್ ನ ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.